ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದು ಡಿನ್ನರ್, ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಎಲ್ಲದಕ್ಕೂ ಸೂಟ್ ಆಗುವಂಥ ಒಂದು ಫ್ರೈಡ್ ರೈಸ್ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ವಿಡಿಯೋ ಶುರು ಮಾಡೋಣ. ಈ ಬ್ರೇಕ್ಫಾಸ್ಟ್ಗೂ ಸಹ ಮಾಡ್ಕೋಬೋದು, ಲಂಚ್ ಅಥವಾ ಡಿನ್ನರ್ಗೂ ಮಾಡ್ಕೋಬೋದು. ಹಾಗೆ ರೆಸಿಪಿ ಶುರು ಮಾಡೋಣ. ಇದಕ್ಕೆ ಬೇಕಾಗಿರುವಂಥದ್ದು ಕ್ಯಾಬೇಜ್, ಕ್ಯಾರೆಟ್, ಹುರುಳಿಕಾಯಿ ಹಾಗೆ ಆನಿಯನ್ ಸ್ವಲ್ಪ ತೊಗೊಂಡಿದ್ದೀನಿ. ಇದನ್ನು ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಇದಕ್ಕೆ ಪನ್ನೀರ್ ಅಥವಾ ಹೂಕೋಸು ಮತ್ತು ಮಶ್ರೂಮ್ ಯಾವುದು ಬೇಕಿದ್ರೂ ಸೇರಿಸ್ಕೋಬೋದು. ಹಾಗೆಯೇ ಮಸಾಲ ಪುಡಿಗಳಲ್ಲಿ ನಾನು ಮೆಣಸಿನ ಪುಡಿ ಹಾಗೆ ಗರಂ ಮಸಾಲ, ಜೀರಿಗೆ ಪುಡಿ, ಚಾಟ್ ಮಸಾಲ, ನಾನಿಲ್ಲಿ ಮೆಣಸಿನಕಾಳನ್ನ ಕ್ರಷ್ ಮಾಡು ಸಹ ಇಟ್ಕೊಂಡಿದ್ದೀನಿ. ಇದಿಷ್ಟೇ ಮಸಾಲ ಪುಡಿಗಳು ಬೇಕಾಗಿರೋದು, ಎಲ್ಲ ಸ್ವಲ್ಪ ಟೇಸ್ಟ್ಗಷ್ಟೇ. ಹಾಗೆ ನಾನು ಸ್ವಲ್ಪ ಸಕ್ಕರೆ, ಸೋಯಾ ಸಾಸ್ 1 ಸ್ಪೂನು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಇದನ್ನು ಪೇಸ್ಟ್ ಮಾಡಿದ್ದೀನಿ. ಹಾಗೆ ಕೊತ್ತಂಬರಿ, ಕರಿಬೇವು, ಸ್ಪ್ರಿಂಗ್ ಆನಿಯನ್, ಲೆಮನ್, ಹಾಗೆ ರುಚಿಗೆ ಬೇಕಾಗಿರೋದು ಉಪ್ಪು, ಹಾಗೆ ಸ್ವಲ್ಪ ಕೆಚಪ್ ಬೇಕಾಗುತ್ತೆ ಮತ್ತು ಆಯಿಲ್. ನಾನಿಲ್ಲಿ ಒಂದು ಬಾಣಲೆ ಬಿಸಿಗಿಟ್ಟಿದ್ದೀನಿ. ಇದಕ್ಕೆ ಒಂದು 3 ಸ್ಪೂನು ಆಯಿಲ್ ಹಾಕಿ ಮಾಡಿಟ್ಟಿರುವಂಥ ಪೇಸ್ಟನ್ನ ಹಾಕಿ ಸ್ವಲ್ಪ ಇದನ್ನು ಫ್ರೈ ಮಾಡಬೇಕು. ಈ ಹಂತದಲ್ಲಿ ನೀವು ಸ್ವಲ್ಪ ಉರಿನ ಕಡಿಮೆ ಇಟ್ಟು ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಇದ್ರದ್ದು ಹಸಿ ವಾಸನೆ ಹೋಗಿ ಇದ್ರದ್ದು ಪರಿಮಳ ಬರ್ತಾ ಇರುತ್ತೆ, ಅಲ್ಲಿ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಇದಾದ ನಂತರ ನಾವೇನು ಕಟ್ ಮಾಡಿಟ್ಟಿದ್ವಿ ತರಕಾರಿ ಅದನ್ನೆಲ್ಲ ಒಟ್ಟಿಗೆ ಸೇರಿಸ್ಕೋಬೇಕು. ಕ್ಯಾರೆಟ್, ಕ್ಯಾಬೇಜ್ ಮತ್ತು ಆನಿಯನ್ ಇದನ್ನೆಲ್ಲ ಒಟ್ಟಿಗೆ ಸೇರಿಸ್ಕೋಬೋದು. ಹಸಿ ಬಟಾಣಿ ಇದ್ರೂ ಸಹ ಸೇರಿಸ್ಕೋಬೋದು, ಅದು ಸಹ ಚೆನ್ನಾಗಿರುತ್ತೆ. ಇದನ್ನು ಹಾಕಿದ ತಕ್ಷಣ ನಾವು ಉಪ್ಪನ್ನು ಸೇರಿಸ್ಕೋಬೇಕು. ಉಪ್ಪನ್ನು ಸೇರಿಸಾದ್ಮೇಲೆ ನೀರು ಬಿಡೋ ಚಾನ್ಸಸ್ ಇರುತ್ತೆ. ಆವಾಗ ನಾವು ಹೈ ಫ್ಲೇಮಲ್ಲಿ ಇಟ್ಟು ಇದನ್ನು ಫ್ರೈ ಮಾಡಬೇಕು. ಇದನ್ನು ಆಫ್ ಬಾಯ್ಲ್ ಮಾಡಬೇಕು, ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬಾರ್ದು. ನಾನು ಇಲ್ಲಿ ಆಲ್ಮೋಸ್ಟ್ ಆಗೋದಕ್ಕೆ ಬಂತು. ನಿಮಗೆ ಇದು ಗೊತ್ತಾಗಲಿಲ್ಲ ಎಲ್ಲಿ ತನಕ ಫ್ರೈ ಮಾಡಬೇಕು ಅಂತಂದರೆ, ನೀವು ತರಕಾರಿ ಎಲ್ಲ ಹಾಕ್ತಿದ್ದಂಗೆ ಇದ್ರ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆಗುತ್ತೆ, ಆವಾಗ ಇದು ರೆಡಿಯಾಗಿದೆ ಅಂತ ಅರ್ಥ. ಇವಾಗ ನಾನು ಎಲ್ಲ ಮಸಾಲ ಪುಡಿಗಳನ್ನ ಸಹ ಸೇರಿಸ್ತಾ ಇದ್ದೀನಿ. ಸೋಯಾ ಸಾಸು, ಹಾಗೆಯೇ ಸ್ವಲ್ಪ ಸಕ್ಕರೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ ಕರಿಬೇವು, ಕೊತ್ತಂಬರಿ, ಹಾಗೆ ಲೆಮನ್. ನೀವು ಲೆಮನ್ ಬೇಡ ಅಂತಂದರೆ ವಿನೆಗರ್ ಇರುತ್ತಲ್ಲ ಅದನ್ನು ಬೇಕಾದ್ರೆ ಹಾಕೋಬೋದು. ವಿನೆಗರ್ ಬೇಡ ಅಂದರೆ ಲೆಮನ್ನೇ ಹಾಕಿದ್ರೂ ಸಹ ನಡೆಯುತ್ತೆ. ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು ಆಫ್ ಬಾಯ್ಲ್ ಮಾಡಬೇಕು, ಅಂದರೆ ಒಂದು 50% ಅಷ್ಟೇ ಫ್ರೈ ಮಾಡಬೇಕು. ತರಕಾರಿಗಳನ್ನ ತಿನ್ನಿ ಅಂತ ಕೊಟ್ಟರೆ ಮಕ್ಕಳಂತೂ ತಿನ್ನೋದಿಲ್ಲ. ಮಕ್ಕಳಿರಲಿ ದೊಡ್ಡವರು ಸಹ ತರಕಾರಿ ಅಂದರೆ ಸ್ವಲ್ಪ ದೂರ ಹೋಗ್ತಾರೆ. ಅಂಥವ್ರಿಗೆ ನಾವು ಈ ರೀತಿ ತರಕಾರಿಗಳನ್ನ ಜಾಸ್ತಿ ಹಾಕಿ ಫ್ರೈ ಮಾಡಿ ಇದು ಫ್ರೈಡ್ ರೈಸ್ ಅಂತ ಕೊಟ್ಟರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಾನಿಲ್ಲಿ ಮಾಡಿಟ್ಟಿರುವಂಥ ರೈಸನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಿಂಪಲಾಗಿ ಒಂದು ಫ್ರೈಡ್ ರೈಸ್ ರೆಡಿ ಆಗಿಬಿಡುತ್ತೆ. ಸ್ವಲ್ಪ ರೈಸು ಹಾಗೆ ತರಕಾರಿ ಎಲ್ಲ ಜಾಸ್ತಿ ಹಾಕಿ ಈ ರೀತಿ ಮಾಡಿಕೊಟ್ರೆ, ಅಥವಾ ನಾವೆಲ್ಲಾದರೂ ಹೊರಗಡೆ ಹೋಗ್ತಾಯಿದ್ದೀವಿ ಏನಾದರೂ ಬೇಗ ಮಾಡಬೇಕು ಅಂದಾಗ ಈ ರೀತಿ ಮಾಡಿ, ತರಕಾರಿಗಳೆಲ್ಲ ಜಾಸ್ತಿ ಇದ್ದಾಗಲೂ ಸಹ ನಾವು ಪಲ್ಯ ಅದು ಇದು ಮಾಡಿಕೊಟ್ರೆ ತಿನ್ನೋದಿಲ್ಲ. ಈ ರೀತಿ ಫ್ರೈಡ್ ರೈಸ್ ಅಂತಂದ್ರೇ ಮಕ್ಳಿಗೂ ಸಹ ಇಷ್ಟ, ದೊಡ್ಡವರಿಗೂ ಸಹ ಇಷ್ಟ ಆಗುತ್ತೆ. ಮೇಲಿಂದ ಹೀಗೆ ಸ್ಪ್ರಿಂಗ್ ಆನಿಯನ್ ಹಾಕಿದ್ರೆ ಸೂಪರಾಗಿರುವಂಥ ಫ್ರೈಡ್ ರೈಸ್ ರೆಸಿಪಿ ರೆಡಿ ಆಗಿಬಿಡುತ್ತೆ. ಈ ರೆಸಿಪಿ ನೋಡಿದ್ರಿ ಅಲ್ವಾ, ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ದೊಡ್ಡವರಿಂದ ಹಿಡಿದು ಮಕ್ಕಳು ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ. ನಾವು ಈ ರೀತಿ ಮಾಡಿ ತರಕಾರಿಗಳನ್ನ ಮಕ್ಕಳಿಗೆ ದೊಡ್ಡವ್ರಿಗೆ ತಿನ್ನಿಸ್ಬೋದು. ಈ ರೆಸಿಪಿ ನೋಡಿದ್ರಿ ಅಲ್ವಾ, ಇಷ್ಟ ಆದರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಸಿಂಪಲ್ಲಾಗಿರುತ್ತೆ, ಆದರೆ ಟೇಸ್ಟ್ ಅಂತೂ ಈ ಹೊರಗಡೆ ಫಾಸ್ಟ್ ಫುಡ್ಡಲ್ಲೆಲ್ಲ ಕೊಡ್ತಾರಲ್ವ, ಹೋಟೆಲ್ ಕೊಡೋ ಥರನೇ ಟೇಸ್ಟ್ ಚೆನ್ನಾಗಿರುತ್ತೆ, ಸಿಂಪಲ್ಲಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗೋಣ. ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆ ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಹೊಸದೊಂದು ರೆಸಿಪಿ ಜೊತೆ. ಅಲ್ಲಿ ತನಕ ನಗ್ತಾ ಇರಿ, ಹೆಲ್ದಿಯಾಗಿರಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ನನ್ನ ಸಬ್ಸ್ಕ್ರೈಬ್ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ.